ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಸರ್ವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ? ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳಿದ್ರು ಯಾರ ಹತ್ರ ಹೇಳ್ಕೊಳ್ಳೋದು ಗುರುಗಳೇ, ಸಾಕಾಗೋಗಿದೆ, ಸಮಸ್ಯೆ ಮೇಲೆ ಸಮಸ್ಯೆ ಅಂತ ಹೇಳ್ತಕ್ಕಂಥವ್ರಿಗೆ ಸಾಕ್ಷಾತ್ ನೀವೇ ಗಣಪತಿ ಕಿವಿಯಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಹೇಳ್ಕೊಂಡ್ರೆ ಆ ಸಮಸ್ಯೆ ಎಲ್ಲ ಸಾಲ್ವ್ ಆಗುತ್ತೆ. ಆ ಥರ ಒಂದು ದೇವಸ್ಥಾನದ ಬಗ್ಗೆ ಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಸೊ ನಿಮ್ಮ ಸಮಸ್ಯೆ ಯಾವುದೇ ಆಗಲಿ, ಅದು ಫಿನಾನ್ಸ್ ಆಗ್ಬೋದು, ಹಣಕಾಸಿನ ಸಮಸ್ಯೆ ಆಗ್ಬೋದು, ಮನೆಯಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ಬೋದು, ಓಕೆ, ಮಕ್ಕಳ ಓದು ವಿದ್ಯಾಭ್ಯಾಸ ಆಗ್ಬೋದು, ಸೊ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಯಾವುದು 10 ಸಮಸ್ಯೆಗಳು, ಮನೆ ಕಟ್ಟಬೇಕಾಗಿರೋ ಸಮಸ್ಯೆ ಆಗಿರ್ಬೋದು, ಇದೆಲ್ಲ ಸಮಸ್ಯೆಗಳನ್ನು ಗಣಪತಿ ಕಿವಿಯಲ್ಲಿ ಹೇಳ್ತಕ್ಕಂಥದ್ದು. ಬಿಕ್ಕವೋಲು ಅಂತ ಹೇಳ್ತಕ್ಕಂಥ ಗ್ರಾಮ, ವಿಲೇಜ್, ಆಂಧ್ರ ಪ್ರದೇಶಲ್ಲಿದೆ. ಈಸ್ಟ್ ಗೋದಾವರಿ ಡಿಸ್ಟಿಕ್ಕಲ್ಲಿದೆ. ರಾಜಮಂಡ್ರಿ ಕೇಳಿರ್ತೀರ, ಅಲ್ಲಿಂದ ಒಂದು 30-35 ಕಿಲೋಮೀಟ್ರ್. ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ ಬಿಕ್ಕವೋಲು ಲಕ್ಷ್ಮೀ ಗಣಪತಿ ಟೆಂಪಲ್. ಬಿಕ್ಕವೋಲು ಲಕ್ಷ್ಮೀ ಗಣಪತಿ ಟೆಂಪಲ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ವಿತ್ ಲೊಕೇಶನ್ ಸಿಕ್ಬಿಡುತ್ತೆ. 7 ಅಡಿ ಎತ್ತರದ ಸ್ವಯಂಭು ಗಣಪತಿ, ಚಾಲುಕ್ಯರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಓಕೆ, ಬಲಮುರಿ ಗಣಪತಿ, ಸೊಂಡ್ಲು ಬಲ ಕಡೆಗೆ ಇರುತ್ತೆ. ನಿಮ್ಮ ಕಷ್ಟಗಳು ಏನೇ ಸಮಸ್ಯೆ ಇರಲಿ, ನಾನು ಹೇಳಿದ್ನಲ್ಲ ಇವಾಗ, ಎಜುಕೇಷನ್, ಕೆರಿಯರ್, ಬಿಸ್ನೆಸ್, ಫಿನಾನ್ಸ್, ಪ್ರಾಪರ್ಟಿ, ಬೈಯಿಂಗ್, ಸೆಲ್ಲಿಂಗ್, ಲಿಟಿಗೇಷನ್, ಕೋರ್ಟ್ ಕೇಸಸ್ ಯಾವುದಿದ್ರು ಗಣಪತಿ ಕಿವಿಯಲ್ಲಿ ಹೇಳಿ ಬನ್ನಿ. ಹೇಳ್ಬಿಟ್ಟು, ಅಪ್ಪ ಸ್ವಾಮಿ ಈ ಪ್ರಾಬ್ಲಮಿಂದ ನಾನು ಈಚೆ ತಗೊಂಬಪ್ಪ, ನನ್ನ ಕೈಲಾದೊಂದು ಸೇವೆ ಮಾಡ್ತೀನಿ ಅಂತ ಬೇಡ್ಕೊಂಡು ಬನ್ನಿ, ನಿಮ್ಮೆಲ್ಲ ಸಮಸ್ಯೆಗಳು ಸಾಲ್ವ್ ಆಗಿಬಿಡುತ್ತೆ. ಸರಿನಾ? ತಪ್ಪದೇ ದರ್ಶನ ಮಾಡಿ. ಸೊ ಅದ್ರ ಜೊತೆಗೆ ಭಾಳಷ್ಟು ಜನ ಗುರುಗಳೇ, ಆರೋಗ್ಯದ ಸಮಸ್ಯೆ, ಏನು ಡಾಕ್ಟರ್ ಹತ್ರ ಎಲ್ಲ ತೋರಿಸ್ತೀವಿ, ಏನು ರಿಪೋರ್ಟ್ ನಾರ್ಮಲ್ ಅಂತಾರೆ ಕೆಲವು ಜಾಗದಲ್ಲಿ, ಆಮೇಲೆ ನೋಡಿದ್ರೆ ಮತ್ತೆ ಅದೇ ಪ್ರಾಬ್ಲಮ್ಮು, ಯಾರೋ ಒಬ್ಬರು ಮಾಟ ಮಂತ್ರ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅಂತಾರೆ. ಸೊ ಅದರಿಂದ ಈಚೆ ಬರೋಕ್ಕಾಗ್ತಾ ಇಲ್ಲ. ಸೊ ಇದಕ್ಕೆ ಯಾವುದಾದ್ರು ಒಂದು ಒಳ್ಳೆ ಉಪಾಯ ಹೇಳಿ. ಅದಕ್ಕೆ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ಮಹಾಮೃತ್ಯುಂಜಯ ಯಂತ್ರವನ್ನು ಅಭಿಮಂತ್ರ ಮಾಡಿ ಅದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ 5 ಗೋಮತಿ ಚಕ್ರನ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀವಿ. ನೀವು ಈ ಕೂಡಲೇ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮಹಾಮೃತ್ಯುಂಜಯ ಯಂತ್ರ 5 ಲಕ್ಷ್ಮೀ ಕವಡಿಗಳನ್ನ ಬುಕ್ ಮಾಡ್ಕೊಳ್ಳಿ. ನಾವು ಎನರ್ಜೈಸ್ ಮಾಡಿ ಅದನ್ನು ಕೊಡ್ತೀವಿ. ಅದು ನಿಮ್ಮ ಮನೆಗೆ ಬಂದ ಮೇಲೆ ಮಹಾಮೃತ್ಯುಂಜಯ ಯಂತ್ರನ 5 ಗೋಮತಿ ಚಕ್ರನ ನಿಮ್ಮ ಪೂಜಾ ರೂಮಲ್ಲಿಟ್ಟು ಈ 2 ಮಂತ್ರ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕುಮಿಕೋ ಬಂಧ ಮೃತ್ಯೋರ್ಮೋಕ್ಷೀಯ ಮಾಮೃತ ಸ್ವಾಹ. ಭಾರಿ ಪವರ್ಫುಲ್ ಆದಂಥ ಮಹಾಮೃತ್ಯುಂಜಯ ಮಂತ್ರ. ಅದ್ರ ಜೊತೆಗೆ ಇನ್ನೊಂದು ಮಂತ್ರ, ಸ್ವಲ್ಪ ದೊಡ್ಡ ಮಂತ್ರ, ಮಹಾಪ್ರತ್ಯಂಕಿರಾ ದೇವಿ ಮಂತ್ರ. ಅದೂ ಅಷ್ಟೇ ನಿಮ್ಗೆ ಸಿಗುತ್ತೆ, ನಮ್ಮಲ್ಲಿ ಕೊಡ್ತಾರೆ ಆ ಮಂತ್ರ. ನೀವು ಆ ಯಂತ್ರ ತೊಗೊಂಡಂದ್ರೆ 2 ಮಂತ್ರ ನಿಮ್ಗೆ ಕಳಿಸ್ಕೊಡ್ತಾರೆ. ಮಹಾಪ್ರತ್ಯಂಕಿರ ಮಂತ್ರ: ಓಂ ಕ್ಲೀಂ ಕೃಷ್ಣವಾಸಸೆ ಸಿಂಹವದನೆ ಮಹಾವದನೆ ಮಹಾಭೈರವಿ ಸರ್ವಶತ್ರು ಕರವಿಧ್ವಂಸಿನಿ ಪದಮಂತ್ರಚ್ಛೇದಿನಿ ಸರ್ವಭೂತದಮನಿ ಸರ್ವಭೂತಾನ್ ಬಂದ ಸರ್ವವಿಘ್ನಾಂ ಚಿಂದಿ ಸರ್ವವ್ಯಾಧಿ ನಿಕೃಂತ ಸರ್ವದುಷ್ಟಾನ್ ಭಕ್ಷ ಜಾಲ ಜಿಕ್ವೆ ಕರಾಳವಕ್ತ್ರೆ ಕರಾಳದಂಸ್ಟ್ರೆ ಪ್ರತ್ಯಂಕಿರೆ ಹ್ರೀಂ ಸ್ವಾಹ. ಸ್ವಲ್ಪ ದೊಡ್ಡ ಮಂತ್ರನೇ ನೋಡಿ. ಕರಾಳವಕ್ತ್ರೆ ಕರಾಳದಂಸ್ಟ್ರೆ, ಯಾರೇ ಆಗಲಿ ಪದಮಂತ್ರ, ನಿಮಗೆ ಮಾತುಗಳು ಹೇಳಿ ನಿಮ್ಮನ್ನು ಕಟ್ಟಾಕಿದ್ರೆ, ಬಂಧಿಸಿದ್ರೆ, ನಿಮಗೆ ಆರೋಗ್ಯ ಸಮಸ್ಯೆಗಳು ಬರಬೇಕು ಅಂತ ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಈ ಮಂತ್ರನ ಮಿನಿಮಮ್ ಒಂದು 9 ಸತಿ, ಟೈಮ್ ಇತ್ತಂದರೆ 108 ಸತಿ ಜಪ ಮಾಡೋಕ್ಕೆ ಪ್ರಾರಂಭಿಸ್ಬಿಟ್ರಿ ಅಂದರೆ, ಈ ಮಹಾಮೃತ್ಯುಂಜಯ ಯಂತ್ರ ಇಟ್ಟು, ಆ ಗೋಮತಿ ಚಕ್ರ ಇಟ್ಟು ಮನೇಲಿ ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಯಾವ ಥರ ಆರೋಗ್ಯದ ಸಮಸ್ಯೆಗಳಿದ್ರೂ ಸರಿ, ಅದರಿಂದ ನೀವು ಹೊರಬಂದುಬಿಡ್ತೀರಾ. ಸೊ ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕಿಟ್ನ ಬುಕ್ ಮಾಡ್ಕೊಳ್ಳಿ. ಸರಿನಾ? ಒಳ್ಳೆಯದಾಗಲಿ ನಿಮಗೆ. ಅದ್ರ ಜೊತೆಗೆ ಭಾಳಷ್ಟು ಜನ ಗುರುಗಳೇ, ಆಸ್ಟ್ರಾಲಜಿ ಕನ್ಸಲ್ಟೇಷನು, ನ್ಯೂಮರಾಲಜಿ ಕನ್ಸಲ್ಟೇಷನು, ವಾಸ್ತು ಕನ್ಸಲ್ಟೇಷನ್ ಎಲ್ಲ ಮಾಡಿಬಿಟ್ವಿ. ಸೊ ಯಾವುದರಿಂದನೂ ನಮಗೇನು ಅಂಥ ಲಾಭ ಆಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ವಿ, ನಮಗೇನು ಲಾಭ ಆಗಿಲ್ಲ ಅಂತ. ಆ ಥರ ಇರ್ತಕ್ಕಂಥವ್ರಿಗೆ ನಾವೊಂದು ಕೋರ್ಸ್ ಮಾಡ್ತಾಯಿದ್ದೀವಿ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 3 ದಿನದ ವರ್ಕ್ಶಾಪ್ ಹೈದರಾಬಾದಲ್ಲಿ ಮಾಡ್ತಿದ್ದೀವಿ, ಜೂನ್ 5, 6, 7. ಸೊ 3 ದಿನದ ವರ್ಕ್ಶಾಪಲ್ಲಿ ನೀವು ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸೀಟ್ ಇದೆ, 24 ಸೀಟೇ. ರಿಜಿಸ್ಟರ್ ಮಾಡ್ಕೊಳ್ಳಿ, ಬಂದು ಆ ಶಾಸ್ತ್ರವನ್ನು ಕಲೀರಿ.
ನೋಡಿ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದು 100%. ನೀವೇ ಕಲಿತು ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೋಬೇಕು ಸ್ವಂತವಾಗಿ, ಅಲ್ವಾ? ಯಾರೋ ಊಟ ಕೊಟ್ಟರು ಅಂದರೆ ಡೈಲಿ ತಿಂತಾ ಇದ್ರೆ ಆಗುತ್ತಾ? ಅಡುಗೆ ಮಾಡೋದು ಕಲಿಬೇಕು, ಆಮೇಲೆ ಬೆಳೆ ಬೆಳೆಯೋದು ಕಲಿಬೇಕು, ಇಲ್ಲಾಂದ್ರೆ ಕಷ್ಟ ಅಲ್ವಾ? ಅದು ಬಂದಿರೋದು. ಸೊ ಲಿಮಿಟೆಡ್ ಸೀಟ್ಸ್ ಇದೆ, ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ. ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕ್ಲಾಸಲ್ಲಿ ನಾವು 4 ವಾಲ್ಯೂಮ್ ಪುಸ್ತಕ ಕೊಡ್ತಾ ಇದ್ದೀವಿ ನಿಮಗೆ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ವಾಲ್ಯೂಮ್ 4. ಸೊ ಈ ಕೋರ್ಸ್ ಕಲ್ತ್ರಿಂದ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ 100 ಔಟ್ ಆಫ್ 100, ಆಮೇಲೆ ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ಸು ಕೂಡ, ಓಕೆನಾ? ಸೊ ಇದರಲ್ಲಿ ಸಾಲ್ಡಿಯನ್ ನ್ಯೂಮರಾಲಜಿ, ಆಮೇಲೆ ನಾಡಿ ಅಸ್ಟ್ರಾಲಜಿ, ವೇದಿಕ್ ವಾಸ್ತು, ಇದ್ರ ಜೊತೆಗೆ ಪಾಮಿಸ್ಟ್ರಿ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಅದ್ರ ಜೊತೆಗೆ ಟಾರೆಟ್ ಪಿಕ್ಚರ್ ನೇಮ್ ನಂಬರ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಪಿರಮಿಡ್ ನ್ಯೂಮರಾಲಜಿ ನೇಮ್ ನಂಬರ್ ಹೇಗೆ, ಕಾಲಿಂಗ್ ನೇಮ್ ನಂಬರ್ ಹೇಗಿರಬೇಕು, ಹಾರಿಸೆಂಟಲ್ ವ್ಯಾಲ್ಯೂ ನೇಮ್ ನಂಬರ್ ಹೇಗಿರಬೇಕು, ಅದರ ಎಲ್ಲದರ ಬಗ್ಗೆನೂ ಮಾಹಿತಿ ಇದೆ. ಇದ್ರ ಜೊತೆಗೆ ನಿಮಗೆ 4ನೇದಾಗಿ ಕುಂಡಲಿನಿ ಯೋಗ ಹೇಳ್ಕೊಡ್ತಾ ಇದ್ದೀವಿ, ಕುಂಡಲಿನಿ ದೀಕ್ಷೆ ಕೊಡ್ತಾ ಇದ್ದೀವಿ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ನೀವು ಕುಂಡಲಿನಿ ಯೋಗ ಕಲಿತು ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾರಂಭಿಸ್ಬಿಟ್ರೆ ಆಯುರ ಆರೋಗ್ಯ ಅಷ್ಟೈಶ್ವರ್ಯಗಳು ನಿಮಗೆ ಲಭಿಸುತ್ತೆ, ಅದರಲ್ಲಿ 2 ಮಾತಿಲ್ಲ. ಮೆಟೀರಿಯಲ್ ಇಮ್ಮೆಟೀರಿಯಲ್ ಎರಡನ್ನು ಕೂಡ ನೀವು ತಿಳ್ಕೊಂಬಿಡ್ಬೋದು ಏನು ವಾಟ್ ಈಸ್ ವಾಟ್ ಅಂತ, ಓಕೆ? ಅದ್ರ ಜೊತೆಗೆ ಇನ್ನೂ ಮುಖ್ಯವಾದಂಥದ್ದು, ಎಷ್ಟೋ ಜನ ನಮ್ಮ ಏಳಿಗೆ ಸಹಿಸಕ್ಕಾಗದೆ ಇವತ್ತೆಲ್ಲ ಹಿತಶತ್ರುಗಳು, ಎಲ್ಲ ನಾವು ಮಿತ್ರರು ಅಂದ್ಕೊಂಡಿರ್ತೀವಿ, ಎಲ್ಲ ಹಿತಶತ್ರುಗಳೇ ಆಗಿಬಿಟ್ಟಿರ್ತಾರೆ. ಸಾಕಪ್ಪ ಸಾಕು ಅನ್ನೋ ರೀತಿ ಮಾಟ ಮಂತ್ರಗಳು ಮಾಡಿ, ವಾಮಾಚಾರ ಮಾಡಿಸಿ, ನಮಗೆ ಮುಖಾಕರ್ಷಣೆ ಬರಬಾರ್ದು, ವಾಕ್ಚಾತುರ್ಯ ಬರಬಾರ್ದು, ಹಣಕಾಸಿನ ತೊಂದರೆ ಆಗಬೇಕು ಅಂತ ಲಕ್ಷ್ಮಿ ಎಲ್ಲ ಬಂಧಿಸಿ ಕಟ್ಟಾಕ್ಬಿಟ್ಟಿರ್ತಾರೆ. ಆ ಕಟ್ಟನ್ನ ಒಡೆಯೋದು ಹೇಗೆ, ಆ ವಾಮಾಚಾರದಿಂದ ಈಚೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕಲಿಸ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೀಟ್ಸ್ ಇದೆ, ಜಸ್ಟ್ 24 ಸೀಟು, ಅದಕ್ಕೆ ಮೇಲಿಲ್ಲ. ನೀವು ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.